ಹೇಳಿದ್ಮೇಲೆ ಇದಾಗಿತ್ತು. घोषणा ಆಗ್ರಿ. जिंदाबाद 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 Finance banking we demand we demand Finance banking we demand Aravasto जिंदाबाद 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 Officer and employee unity जिंदाबाद 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 Unity Zindabad, Zindabad, Zindabad. We demand 5 days banking. We demand 5 days banking. We demand 5 days banking. We demand. Anti-policy of central government. We oppose. Anti-policy of central government. We oppose. Anti-policy of bank employees. We condemn. Anti-policy of central government. We condemn. 5 days banking. We demand. 5 days banking. We demand. UFPF right path. UFPF right path. March on comrades. March on comrades. Our demand just and right. Our demand just and right. Our demand just and right. UFPF Zindabad. UFPF Zindabad. March on comrades. March on comrades. UFPF we demand. 5 days banking we demand. 5 days banking we demand. UFPF right path. UFPF right path. March on comrades. March on comrades. ನಾನು ಕಾಮ್ರೇಡ್ ಜಿಜಿ ಗಾಂಧಿ, ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾ ಗವರ್ಮೆಂಟ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹಾಗೂ ಜಾಯಿಂಟ್ ಸೆಕ್ರೆಟರಿ ಆಫ್ ದಿ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್. ಇವತ್ತಿನ ಮತ ಪ್ರದರ್ಶನ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ ಕರೆಯ ಮೇರೆಗೆ ಬಿಜಾಪುರ ಡಿಸ್ಟಿಕ್ UFPF ಯೂನಿಟ್ ಇವತ್ತಿನ ದಿನ ಮತ ಪ್ರದರ್ಶನವನ್ನು ನಮ್ಮ ಬೇಡಿಕೆ ಆದಂಥದ್ದು 5 days ಬ್ಯಾಂಕಿಂಗ್ ಅಂದರೆ ವಾರದಲ್ಲಿ 5 ದಿನ ಬ್ಯಾಂಕಿಂಗ್ ಮಾಡಬೇಕು. ಇದು 8 ಮಾರ್ಚ್ 2024 ದಿನ IB ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಮತ್ತು ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇದನ್ನ ಸಹಿ ಮಾಡಿದ್ದಾರೆ, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಈ ಅಗ್ರಿಮೆಂಟ್ ಅನ್ನ ಇವತ್ತಿಗೂ ಅಪ್ರೂವ್ ಮಾಡ್ತಾ ಇಲ್ಲ. ಪ್ರತಿ ಸರಿ ಕೇಳಿದಾಗ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ನಾವು ಈ 5 ದಿನದ ಬ್ಯಾಂಕಿಂಗ್ ನಲ್ಲಿ ಪ್ರತಿದಿನ 45 ನಿಮಿಷ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಕೂಡ ನಾವು ಒಪ್ಪಿಕೊಂಡಿದೀವಿ. ಅದಕ್ಕೆ ಈ 5 day ಬ್ಯಾಂಕಿಂಗ್ ಮಾಡೋದ್ರಿಂದ ಪ್ರತಿದಿನ 45 ನಿಮಿಷ ನಾವು ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಒಪ್ಪಿಕೊಂಡಿದೀವಿ. ಅದರ ಪ್ರಕಾರ ಇದನ್ನ ನಮ್ಗೆ ಇಮಿಡಿಯೇಟ್ ಆಗಿ ಜಾರಿ ಮಾಡಬೇಕು. ಅದು ಮಾಡ್ತಾ ಇಲ್ಲ. ಸುಮಾರು ಇವಾಗ 1.5 ವರ್ಷ ಆಯ್ತು. ಸೊ ಅದಕ್ಕಾಗಿ ನಮ್ಮ ಕೇಂದ್ರ ಸಂಘಟನೆಗಳಾದಂತ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಇದಕ್ಕೆ ಮುಷ್ಕರದ ಕರೆ ಕೊಟ್ಟಿದ್ದಾರೆ. ಮುಷ್ಕರದ ಪ್ರಯುಕ್ತ ಇವತ್ತಿನ ದಿನ ಮತ ಪ್ರದರ್ಶನ ಮಾಡ್ತಾ ಇದ್ದೀವಿ. ಇಡೀ ಬಿಜಾಪುರ ಡಿಸ್ಟಿಕ್ ನ ಎಲ್ಲಾ ಬ್ಯಾಂಕ್ ಎಂಪ್ಲಾಯೀಸ್ಗಳು, ಆಫೀಸರ್ ಅಂಡ್ ನೌಕರರು ಇವತ್ತಿನ ಇಲ್ಲಿ ಭಾಗವಹಿಸಿ ನಮ್ಮ ಬೇಡಿಕೆಗೆ ದೇಶದಂತ ಈ ಬೇಡಿಕೆ ಈಡೇರಿಸಲಿಕ್ಕೆ ನಾವು ಮತ ಪ್ರದರ್ಶನ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ಮತ ಪ್ರದರ್ಶನ ಮಾಡಿ ಆದಷ್ಟು ಬೇಗ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು. ಇಲ್ಲಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮುಷ್ಕರ, 1 ದಿನ ಮುಷ್ಕರ, 2 ದಿನ ಮುಷ್ಕರ, ಸಾಧ್ಯವಾದ್ರೆ ಅನಿರ್ದಿಷ್ಟ ಮುಷ್ಕರ ಮಾಡ್ಲಿಕ್ಕೆ ಕೂಡ ನಮ್ಮ ಯುನೈಟೆಡ್ ಫೋರಂ ಬ್ಯಾಂಕ್ ಯೂನಿಯನ್ ರೆಡಿ ಆಗಿದೆ. ಅದಕ್ಕಾಗಿ ನಾವು ಇವತ್ತಿನ ಅಗದಿ ಸಾಕಷ್ಟು ಜನ ಬಂದು ಇವತ್ತಿನ ದಿನ ಮತ ಪ್ರದರ್ಶನ ಭಾಗವಹಿಸಿದ್ದೀವಿ. ನಮ್ಮ ಬೇಡಿಕೆ ಬಗ್ಗೆದಾಗೆ ನಾವು ಸ್ಲೋಗನ್ ಅನ್ನು ಮಾಡಿ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇದು ಮಾಡಿದ್ದೀವಿ.
ಬರೀ ಪ್ರತಿಭಟನೆ ಅಥವಾ ಮನವಿಯನ್ನು ಕೊಡ್ತೀರಿ ಜಿಲ್ಲಾಧಿಕಾರಿ ಮುಖಾಂತರ? ಇಲ್ಲ, ನಾವು ಇವತ್ತ ಪ್ರತಿಭಟನೆ ಇದೆ. ಮುಂದೆ ನಮ್ಮ ಯುನೈಟೆಡ್ ಫೋರಂ ಆಲ್ರೆಡಿ ಮೆಮೊರಾಂಡಮ್ ಕಳಿಸಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ಗೆ, IBA-ಗೆ. ಸೊ ಇನ್ನು ನಾವು ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ನಾವು ಮುಷ್ಕರಕ್ಕೆ ಕೂಡ ರೆಡಿ ಆಗಿದ್ದೀವಿ. ಇದು ಹೋರಾಟದ ಒಂದು ನಾವು ಆಲ್ರೆಡಿ ಮೆಮೊರಾಂಡಮ್ ಕಳಿಸಿಯಾಗಿದೆ. ಬ್ರಾಂಚ್ ಲೆವೆಲ್, ಬ್ಯಾಂಕ್ ಲೆವೆಲ್ ನಲ್ಲಿ, ಸ್ಟೇಟ್ ಲೆವೆಲ್ ನಲ್ಲಿ ಆಲ್ರೆಡಿ ನಾವು ಇದನ್ನ ಕಳಿಸಿದೀವಿ, ಮೆಮೊರಾಂಡಮ್ ಕಳಿಸಿದೀವಿ. ನಮ್ಮ ಬೇಡಿಕೆ ಏನದ ಮತ್ತೆ ಯಾತಕ್ಕಾಗಿ ಈ ಬೇಡಿಕೆಯನ್ನು ಕೊಡಬೇಕಂತೇಳಿ. ನಮಗೆ ಏನಂದ್ರೆ ಇವತ್ತಿನ ದಿನ ಬ್ಯಾಂಕಿಂಗ್ ಟೈಮಿಂಗ್ ಏನಿದೆ, ಬೆಳಿಗ್ಗೆ 10 ಗಂಟೆಯಿಂದ 5:30 ಅಂತ ಇದ್ರು ಕೂಡ ನಾವು ಯಾರು ಸಾಯಂಕಾಲ 8-9 ಗಂಟೆವರೆಗೂ ನಮ್ ಕೆಲಸ ಮುಗಿಲಾರ್ದನೆ ನಾವು ಬ್ಯಾಂಕ್ ನಲ್ಲಿ ಕೂಡುವಂತ ಪರಿಸ್ಥಿತಿ ಬಂದಿದೆ. ಈ ಒಂದು ಒತ್ತಡದಲ್ಲಿ ಮೊದಲೇ ಸ್ಟಾಫ್ ಕಡಿಮೆ ಇದೆ, ಒತ್ತಡದಿಂದ ಎಷ್ಟೋ ನಮ್ಮ ಸಹೋದ್ಯೋಗಿಗಳು ಸುಸೈಡ್ ಮಾಡಿಕೊಂಡಿದ್ದಾರೆ, ಬ್ಯಾಂಕ್ ಬಿಟ್ಟು ಓಡಿ ಹೋಗಿದ್ದಾರೆ, ಮನೆಯಲ್ಲಿ ಸಂಸಾರ ಹಾಳಾಗಿದ್ದಾವೆ, ಪ್ರೆಷರ್ ನಲ್ಲಿ ಆಕ್ಸಿಡೆಂಟ್ಗಳಾಗಿದ್ದಾವೆ. ಇವೆಲ್ಲ ಕಾರಣಕ್ಕೆ ನಾವು ಹೇಳೋದೇನು, ಅಟ್ಲೀಸ್ಟ್ ವಾರದಲ್ಲಿ 5 ದಿನ ಆದ್ರೆ 2 ದಿನ ಆದ್ರೂ ನಮ್ಮ ಫ್ಯಾಮಿಲಿ ಜೊತೆ ನಾವು ಕಳೀಲಕ್ಕೆ ಸಾಧ್ಯ ಅದ. ಉಳಿದ 5 ದಿನ ನಾವು ಹೆಚ್ಚಿನ ಟೈಮ್ ಕೊಟ್ಟು ನಾವು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಮತ್ತು ಇದು ಈಗಾಗಲೇ ಒಪ್ಪಿದಂತ ಡಿಮ್ಯಾಂಡ್ ಇದು, ಇವಾಗ ಹೊಸದಾಗಿ ಅಲ್ಲ. 2024ರಲ್ಲಿ ಇದನ್ನ IBA ಮತ್ತು ಯುನೈಟೆಡ್ ಫೋರಂ ಸಹಿ ಮಾಡಿದ್ದೇವೆ ನಾವು. ಫೈನಾನ್ಸ್ ಮಿನಿಸ್ಟರ್ ಏನು ಉತ್ತರ ಕೊಟ್ಟರು, ಮನವಿ ಕೊಟ್ಟಿದಾರಲ್ಲ, ಅವ್ರಿಗೆ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ? ಒಳ್ಳೆ ಉತ್ತರ ಇಲ್ಲ, ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದಕ್ಕೂ ಸ್ಪಷ್ಟವಾದಂತ ಉತ್ತರ ಇಲ್ಲ, ಸ್ಪಂದನೆ ಇಲ್ಲ. ಬೇಡಿಕೆ ಇಳಿಸಿಲ್ಲ ಅಂದ್ರೆ ಹೆಂಗ್ ಮುಂದೆ ನಡೋದು? ನಾವು ಹೇಳಿದೀವಲ್ಲ, ಮುಷ್ಕರ ನಮ್ಮ ಯುನೈಟೆಡ್ ಫೋರಂ ಬ್ಯಾಂಕ್ ಬಂದ್ ಮಾಡಿ ಮುಷ್ಕರ ಮಾಡ್ತೀರಿ, ಯಾವ ರೀತಿ ಇರ್ತವೆ ನಿಮ್ಗೆ? ಬ್ಯಾಂಕ್ ಬಂದ್ ಮಾಡೇ ಮುಷ್ಕರ ಮಾಡ್ತೀವಿ ನಾವು. ಜನರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತವಲ್ಲ ನೋಡ್ರಿ, ಯಾರ ಮನ್ಯಾಗ ಲಗ್ನ ಇರುತ್ತೋ ಅವ್ರು ನಿಮ್ ಬಚ್ಚ ಚೆನ್ನಾಗಿರ್ತದೆ. ಇಲ್ಲ, ಮುಂಚಿತವಾಗಿ ತಿಳಿಸ್ತೀವಿ. ಒಂದೇದು, ಇವತ್ತಿನ ದಿನ ಬ್ಯಾಂಕಿಂಗ್ ನಲ್ಲಿ ನಿಮಗೆ ಆನ್ಲೈನ್ ಬ್ಯಾಂಕಿಂಗ್ ಇದೆ, ATM ಇದೆ, ಮೊಬೈಲ್ ಬ್ಯಾಂಕಿಂಗ್ ಇದೆ. ಅಲ್ಲ ಸರ್, ಎಷ್ಟು ರೊಕ್ಕ ತಗೋಬೇಕು ನಾವು ATM ಇಂದ? ATM ದಾಗ 1 ಲಕ್ಷಕ್ಕಿಂತ ಹೆಚ್ಚದ, 2 ಲಕ್ಷ ತನೂ ಅದ. ಅವ್ರವ್ರ ಬ್ಯಾಂಕಿನಾಗ HS ಲಿಮಿಟ್ ಅದ. ಅಲ್ಲಿಂದ ಆನ್ಲೈನ್ ಬ್ಯಾಂಕಿಂಗ್ ನಲ್ಲಿ ನಿಮ್ಗೆ ಬೇಕಾದಷ್ಟನ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. 1 ಲಕ್ಷ ರೂಪಾಯಿ ಲಿಮಿಟ್ ಕೊಟ್ಟಿದ್ದಾರೆ. ಅದು ATM-ಗೆ ಕೆಲವೊಂದು ಬ್ಯಾಂಕಿಗೆ 2 ಲಕ್ಷ ತನ ಇದೆ. ATM ಕಾರ್ಡ್ ಇದೆ. ಅಲ್ಲಿಂದ ಮುನ್ಸೂಚನೆ ಆಗಿ ಸುಮಾರು ಒಂದು 15 ತಿಂಗಳಕ್ಕಿಂತ ಮುಂಚೆತೆ ನಾವು ನೋಟಿಸ್ ಕೊಡ್ತೀವಿ. ನಮ್ಗ ಕಸ್ಟಮರ್ಗೆ ತೊಂದರೆ ಕೊಡ್ಬೇಕಂಬುದು ನಮ್ಗೆ ಇಲ್ಲ, ನಮ್ಗೆ ಅದ್ರ ಕಾಳಜಿ ಇದೆ. ಆ ಕಾರಣಕ್ಕೆ ನಾವು ಇವತ್ತ ಮತ ಪ್ರದರ್ಶನ ಏನೆಲ್ಲ ಡಿಮ್ಯಾಂಡ್ ಮಾಡಿ ಅದನ್ನ ಗೌರ್ಮೆಂಟ್ ತಿಳಿಸ್ತಾ ಇದೀವಿ. ನಾವು ಮುಷ್ಕರದಿಂದ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಆದ್ರೆ ಅನಿವಾರ್ಯ ಆದ ಹೊತ್ತಿನಲ್ಲಿ ನಮ್ಗೆ ಬೇರೆ ದಾರಿ ಇಲ್ದಾನೆ ಅದು ಗೌರ್ಮೆಂಟೇ ನಮ್ಮನ್ನ ಬೀದಿಗೆ ತಳ್ತಾ ಇದೆ ಅಂದ್ರೆ ನಮ್ಗೆ ಮುಷ್ಕರ ಬಿಟ್ಟು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಹೋರಾಟ ಹೆಂಗಿರ್ತವೆ? ರೂಪರೇಷ ಯಾವ ರೀತಿ ಆಗ್ತಾವ? ಇಲ್ಲಪ್ಪ ಬ್ಯಾಂಕ್ ಮುಂದೆ ಕೂಡ್ತೀವಿ ಅಥವಾ ಅಂಬೇಡ್ಕರ್ ಸರ್ಕಲ್ದಲ್ಲಿ ಕೂಡ್ತೀವಿ, ಯಾವ ರೀತಿ ಆಗ್ತಾವ? ಇಲ್ಲ, ನಾವು ಸೆಂಟ್ರಲ್ ಆಗಿ ಒಂದ್ ಕಡೆ ನಾವು ಡೆಮೋನ್ಸ್ಟ್ರೇಷನ್ ಮಾಡ್ತೀವಿ, ಮತ್ತೆ ಫುಲ್ ಡೇ ಸ್ಟ್ರೈಕ್ ಮಾಡ್ತೀವಿ. ಸೆಂಟ್ರಲ್ ಸ್ಟೇಟ್ ಲೆವೆಲ್ ದಲ್ಲಿ ನಮ್ದು ಧರಣಿ ಕಾರ್ಯಕ್ರಮಗಳು ಅದಾವ. ಮುಂಬರುವ ದಿನದಲ್ಲಿ ಸ್ಟೇಟ್ ಫೆಡರೇಷನ್ ಕಡೆಯಿಂದ ನಮ್ಗೆ ಮುಷ್ಕರಗಳು ಅಲ್ಲಿ ಧರಣಿ ಕಾರ್ಯಕ್ರಮ ಅದಾವ. ಅಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದೀವಿ, ಈಗಾಗಲೇ ಕೊಟ್ಟಿದೀವಿ. ಇಷ್ಟೆಲ್ಲ ಟ್ವಿಟರ್ ಕ್ಯಾಂಪ್ ಇದೆ, ಮೊಬೈಲ್ ಕ್ಯಾಂಪ್ ಇದೆ, ವಾಟ್ಸ್ಆಪ್ ಕ್ಯಾಂಪ್ ಇದೆ, ಇವೆಲ್ಲ ಮಾಡ್ತಾ ಇದ್ದೀವಿ. ಅಷ್ಟಕ್ಕೂ ಸ್ಪಂದಿಸೇ ಇಲ್ಲ ಅಂದ್ರೆ ನಮ್ಗೆ ಅನಿವಾರ್ಯವಾಗಿ ನಾವು ಬೀದಿಗಿಳಿದು ಚಳವಳಿ ಮಾಡೋದು ಅನಿವಾರ್ಯ ಆಗುತ್ತೆ. ನಾವು ಇವತ್ತಿಗೂ ನಿಮ್ಮ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಬೇಡಿಕೆ ಅಂತೀವಿ, ಆದಷ್ಟು ಬೇಗ ಇದನ್ನ ಇಂಪ್ಲಿಮೆಂಟ್ ಮಾಡ್ರಿ, ಜಾರಿ ಮಾಡ್ರಿ. ಇದರಿಂದ ನಮಗೂ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗ್ಲಾರ್ದಂತೆ, ನಮ್ಮ ಕಸ್ಟಮರ್ ತೊಂದರೆ ಆಗ್ಲಾರ್ದಂತೆ ನೋಡ್ಕೋಬೇಕಂತ ನಮ್ಮ ಇಚ್ಛೆ ಇದೆ. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.